ನಮಸ್ಕಾರ. ನಾನು ಶುಭಾ. ತಟ್ಟೆ ಒಂದಿದ್ದರೆ ಸಾಕು, ಸುಂದರವಾದ ಒಂದು ವಸ್ತು ನೀವೇ ರೆಡಿ ಮಾಡ್ಕೋಬೋದು. ತಟ್ಟೆ ಮತ್ತು ಒಂದು ಅಷ್ಟಷ್ಟು ಉದ್ದ ಬಟ್ಟೆ ಪೀಸಸ್ ಬೇಕು ನಿಮಗೆ. ಟಿ ಶರ್ಟ್ ಆದರೂ ತಗೋಬೋದು, ಹಳೇದು, ಇಲ್ಲ ಲೆಗಿನ್ಸು, ಪ್ಲಾಜೋ ಪ್ಯಾಂಟ್ ಹಾಕ್ಕೊತೀರಿ ಹಳೇವಿದ್ದರೆ, ಇದರಲ್ಲಿಂದ ನೀವು ಒಂದು ಅಷ್ಟಷ್ಟು ಉದ್ದ ಬಟ್ಟೆ ಪೀಸ್ ಕಟ್ ಮಾಡಿ ತಗೊಬಿಡಬೇಕು. ನಾನು ಲೈನಿಂಗ್ ಬಟ್ಟೆ ಇತ್ತು ನನ್ನ ಹತ್ರ. ಈ ಲೈನಿಂಗ್ ಬಟ್ಟೆ ಕಾಟನ್ ತಗೊಂಡಿದ್ದೀನಿ. ಒಂದು ಅಷ್ಟಷ್ಟು ಉದ್ದ, ನಿಮಗೇನು ಮೆಜರ್ಮೆಂಟೇ ಬೇಕಂತೇನಿಲ್ಲ. ನೀವು ಒಂದು ಅಷ್ಟಷ್ಟು ಉದ್ದ ಬಟ್ಟೆ ಪೀಸ್ ತಗೊಂಡು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಒಂದ್ರ ಮೇಲೆ ಒಂದು ಹಿಂಗೆ ಜೋಡಿಸ್ಬಿಡ್ಬೇಕು. ಇದ್ರ ಮೇಲೆ ಒಂದು ತಟ್ಟೆ ಇಟ್ಬಿಡಿ, ತಿರುಗಿಸ್ಬಿಟ್ಟು ತಟ್ಟೆ ಇಟ್ಬಿಡಬೇಕು. ಮತ್ತು ನೀವು ಬಟ್ಟೆ ಪೀಸ್ ಇಟ್ಟಿದ್ರಲ್ಲ, ಎರಡನ್ನೂ ಜೊತೆ ಮಾಡ್ಕೊಳ್ಳಿ. ಆ ಸೇಮ್ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಇಡ್ಕೋಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಿಂಗೆ ಟೈಟಾಗಿ ಇಡ್ಕೋಬೇಕು, ಲೂಸ್ ಬಿಡಬೇಡಿ. ಒಂದೊಂದೇ ಸೇಮ್ ಎರಡೂ ಸೈಡಿಂದ ನೋಡ್ಕೊಳ್ಳಿ. ಎರಡು ಹಿಡ್ಕೊಂಡು ಟೈಟಾಗಿ ಜೋಡಿಸ್ಕೊಂಡು ಬಂದುಬಿಡಬೇಕು. ಲಾಸ್ಟ್ವರೆಗೂ ಜೋಡಿಸ್ಕೊಂಡು ಎಲ್ಲ ಬಟ್ಟೆ ಪೀಸ್ನು ಒಂದು ಕಡೆ ಜೋಡಿಸ್ಬಿಡ್ಬೇಕು. ಮತ್ತು ಟೈಟಾಗಿ ಹಿಡ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಎಲ್ಲ ಜೋಡಿಸಿದ್ದಾದಮೇಲೆ. ನೋಡಿ, ನಾನು ಎಲ್ಲ ಜೋಡಿಸ್ಕೊತಾ ಇದ್ದೀನಲ್ಲ ನನ್ನ ಲೆಫ್ಟ್ ಹ್ಯಾಂಡಲ್ಲಿ. ಸೇಮ್ ನೀವು ಹಿಂಗೆ ಜೋಡಿಸ್ಕೊಬಿಡಿ. ಮೊದಲು ಜೋಡಿಸ್ಕೊಂಡಿದ್ದಾದ್ಮೇಲೆ ನೀವು ಒಂದು ರಿಬ್ಬನ್ ಆಗಲಿ, ಇಲ್ಲ ರಬ್ಬರ್ ಇದ್ದರೆ, ನನ್ನ ಹತ್ರ ರಬ್ಬರ್ ಇತ್ತು, ನಾನು ಟೈಟಾಗಿ 2-3 ಸುತ್ತು ತಿರುಗಿಸ್ಬಿಟ್ಟು ರಬ್ಬರ್ ಹಾಕ್ಕೊತಾ ಇದ್ದೀನಿ. ಇಲ್ಲ ನಮ್ಮ ಮನೇಲಿ ರಬ್ಬರ್ ಇಲ್ಲ ಅನ್ನೋರು ಒಂದು ರಬ್ಬರ್ ಬ್ಯಾಂಡು ಟೈಟಾಗಿ ಬಂದುಬಿಡ್ದಿರಾ ರಬ್ಬರ್ ಬ್ಯಾಂಡೇ ಹಾಕ್ಕೋಬೋದು. ನೋಡಿ, ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ಮತ್ತೆ ನೇರವಾಗಿ ತಿರುಗಿಸ್ಬಿಡಿ. ತಟ್ಟೆನೂ ನೇರವಾಗಿ ತಿರುಗಿಸ್ಬಿಟ್ಟು ಮತ್ತೆ ಬಟ್ಟೆ ಪೀಸು ವೈಟ್ ಕಲರ್ದು ನಂದು ವೇಲಿತ್ತು, ಆ ವೇಲ್ ತಗೊಂಡಿದ್ದೀನಿ. ನೀವು ನಿಮ್ಮದು ಲೆಗಿನ್ಸು, ವೈಟ್ ಕಲರ್ ಪ್ಯಾಂಟು, ಈ ಥರ ಯಾವುದೇ ಪೀಸ್ ಇರಲಿ ಬಿಡಿ ಬಟ್ಟೆದು, ಇದನ್ನು ತಗೋಬೋದು. ಇದನ್ನು ಅಷ್ಟೇ ನೋಡಿ, ಫಸ್ಟ್ ಗಂಟು ಹಾಕಿದೆ, ಮತ್ತು ಒಂದಾದಮೇಲೆ ಒಂದು ಮೇಲೆ ಒಂದು ಕೆಳಗಡೆಗೆ. ನೋಡಿ, ಒಂದು ಮೇಲೆ ಇದೆಯಲ್ವಾ, ಒಂದು ಕೆಳಗಡೆ ಬಟ್ಟೆ ಬಿಟ್ಬಿಡಿ. ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಮೇಲೆ ಮತ್ತು ಕೆಳಗಡೆಯಿಂದ ತಗೋಬೇಕು. ಕೆಳಗಡೆಯಿಂದ ತಗೋಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಮತ್ತು ಕೆಳಗಡೆ ಬಟ್ಟೆ ಇತ್ತಲ್ಲ, ಇದ್ರ ಒಳಗಡೆಯಿಂದ ಮತ್ತೆ ತಗೊಳ್ಳಿ. ಸೇಮ್ ಹಿಂಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಒಂದು ಬಿಟ್ಟು ಒಂದು ಸೇಮ್ ಹಿಂಗೆ ತಗೊಂಡು ಬರೋದಷ್ಟೇ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಸ್ವಲ್ಪ ನಿಧಾನವಾಗಿ ತೋರಿಸ್ತಾ ಇದ್ದೀನಿ, ಇಲ್ಲ ಅಂದರೆ ಬೇಗ ಬೇಗ ಆಗೋಗುತ್ತೆ, ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ನೋಡಿ, ಒಂದು ಮನೆ ಬಿಟ್ಟೆ ಮತ್ತೆ ಕೆಳಗಡೆಯಿಂದ ತಗೊತಾ ಇದ್ದೀನಿ. ಒಂದು ಮೇಲೆ ಒಂದು ಕೆಳಗಡೆ ಸೇಮ್ ಹಿಂಗೆ ನೀವು ಮಾಡಿಕೊಂಡು ಬರಬೇಕು ಲಾಸ್ಟ್ ಆಗೋವರೆಗೂ. ಇವಾಗ ತಟ್ಟೆ ಎಷ್ಟಿದೆ ಮತ್ತು ನೀವು ತಗೊಂಡಿರೋ ಬಟ್ಟೆ ಎಷ್ಟಿದೆ ಅಷ್ಟು ನೋಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಬರಬೇಕು. ನೋಡಿ, ಒಂದು ರೌಂಡ್ ಆಗೋಯ್ತು. ಇವಾಗ ಏನು ಮಾಡಬೇಕಂದ್ರೆ, ಫಸ್ಟ್ ಮೇಲೆ ಇತ್ತಲ್ಲ, ಇವಾಗ ಕೆಳಗಡೆ ಬಟ್ಟೆ ನೋಡಿ ಕೆಳಗಡೆಗೆ ಹಾಕ್ಕೋಬೇಕು. ಇದನ್ನು ಕೆಳಗಡೆಗೆ ಹಾಕ್ಕೊಂಡು ಮತ್ತೆ ತಿರುಗಿಸ್ಕೊಂಡು ಬರಬೇಕು. ಮೇಲೆ ಬಟ್ಟೆನೂ ಕೆಳಗಡೆಗೆ ಹಾಕ್ಕೊಂಡು ಇನ್ನೊಂದು ರೌಂಡು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಮಾಡಿಕೊಂಡು ಬನ್ನಿ. ಬೇಗ ಬೇಗ ಮಾಡ್ಕೊಂಡು ಬರ್ಬೋದು. ಒಂದು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ, ಒಂದು 10-15 ನಿಮಿಷ ತಗೊಳ್ಳುತ್ತಷ್ಟೇ. ಇವಾಗ ವೇಸ್ಟಾಗಿ ನಾವು ಮನೆಯಲ್ಲಿರೋ ಬಟ್ಟೆಗಳ್ನು ಹಂಗೆ ಇಟ್ಟಿರ್ತೀವಲ್ಲ, ಇಲ್ಲ ಬಿಸಾಕ್ಬಿಡ್ತೀವಿ. ಸ್ವಲ್ಪ ಶೇಡ್ ಆಗಿದೆ, ಸ್ವಲ್ಪ ಹರಿದೋಗಿರೋ ಬಟ್ಟೆಗಳ್ನು ನಾವು ಯಾರಿಗೂ ಕೊಡೋಕ್ಕಾಗಲ್ವಲ್ಲ, ಇಂಥ ಬಟ್ಟೆಗಳ್ನು ನೀವು ಈ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಮತ್ತೆ ಮೇಲೆ ಕೆಳಗಡೆ ಸೇಮ್ ನಾನು ವಿಡಿಯೋದಲ್ಲಿ ಮಾಡ್ಕೊಂಡು ಬಂದಂಗೆ ಬರಬೇಕು ನೀವು ಕೂಡ. ಎರಡನೇ ಸುತ್ತೂ ನೋಡಿ, ನಾನು ಲಾಸ್ಟ್ ಬಂದುಬಿಟ್ಟೆ, 2ನೇ ಸುತ್ತು ಆಗೋಯ್ತು. ಇವಾಗ 3ನೇ ಸುತ್ತು. ಅಕಸ್ಮಾತಾಗಿ ನಿಮಗೆ ಬಟ್ಟೆ ಪೀಸ್ ಕಟ್ಟಿರ್ತೀರಲ್ಲ ತಟ್ಟೆಗೆ, ಇದು ಸ್ವಲ್ಪ ಜಾರ್ತಾ ಇದೆ, ಸರಿಯಾಗಿ ಕೂತ್ಕೊತಾ ಇಲ್ಲ ಅಂತಂದರೆ ಒಂದು ಸತಿ ಸರಿ ಮಾಡ್ಕೊಬಿಡಿ. ಮತ್ತು ನೀವು ವೇಲ್ ಪೀಸ್ ಸುತ್ಕೊಂಡಿದ್ರಲ್ಲ, ಈ ವೇಲ್ ಪೀಸ್ ಆದರೂ ತಗೋಬೋದು. ನಾನು ಮೊದಲೇ ಹೇಳಿದೆ, ನಿಮ್ಮ ಮನೇಲಿ ವೇಸ್ಟ್ ಬಟ್ಟೆ ಅಂತ ಯಾವುದಿದ್ರೆ ಇದನ್ನು ನೀವು ಈ ಥರನೇ ಸೇಮ್ ಉದ್ದಕ್ಕೆ ಈ ಥರ ಮಾಡಿಕೊಂಡು ಒಂದರೊಳಗಡೆಯಿಂದ ಒಂದು ಸೇರಿಸ್ಕೊಂಡು ಬನ್ನಿ. ನೋಡಿ, ಒಂದರೊಳಗಡೆಯಿಂದ ಒಂದು ಸೇರಿಸ್ತಾ ಇದ್ದೀನಲ್ಲ, ಈ ಥರ ಲಾಸ್ಟ್ವರೆಗೂ ಸೇಮ್ ನಿಮ್ಮ ಬಟ್ಟೆ ಆಗೋಗೋವರೆಗೂ ಈ ಥರನೇ ಮಾಡ್ಕೊಳ್ಳಿ. ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಒಂದಷ್ಟು ಉದ್ದ ಆಯ್ತು ನಂದು. ಮತ್ತು ಲೂಸು ಬಿಡಬೇಡಿ, ಜಾಸ್ತಿ ಟೈಟಾಗೂ ಬೇಡ, ಜಾಸ್ತಿ ಲೂಸಾಗೂ ಬಿಡಬಾರ್ದು. ಒಂದು ಸ್ವಲ್ಪ ನೋಡಿಕೊಂಡು, ಜಾಸ್ತಿ ಜೋರಾಗಿ ಎಳ್ದಿದ್ದೀರಂದರೆ ಟೈಟ್ ಆಗಿಬಿಡುತ್ತೆ, ಜಾಸ್ತಿ ಲೂಸಾಗಿ ಬಿಟ್ಟರೆ ಗ್ಯಾಪ್ ಬಿಡುತ್ತಲ್ವಾ, ನೋಡಿಕೊಂಡು ಒಂದೊಂದೇ ಸ್ವಲ್ಪ ಒಂದು ಮನೆ ಆದಮೇಲೆ ಒಂದು ಮನೆ ಈ ಥರ ಸೇರಿಸ್ಕೊಂಡು ಬಂದುಬಿಡಿ. ನೋಡಿ, ಒಂದು ಮನೆ ಆದಮೇಲೆ ಒಂದು ನಾನು ಸೇರಿಸ್ಕೊಂಬರ್ತಾ ಇದ್ದೀನಲ್ಲ. ನೋಡೋರಿಗೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಾನು ಮಾಡ್ತಾ ಇರೋದು, ಆದರೆ ನೀವೇ ಮಾಡೋಕ್ಕೆ ಕೂತ್ಕೊಂಡಿದ್ದೀರಂದರೆ ಇದು ಇಷ್ಟೊಂದು ಸುಲಭನ ಅನಿಸುತ್ತೆ. ಅಷ್ಟೊಂದು ಸುಲಭ, ಏನು ಜಾಸ್ತಿ ಕಷ್ಟ ಏನಿಲ್ಲ. ನೋಡಿ, ಒಂದು ಮನೆ ಆದಮೇಲೆ ಒಂದು, ಮತ್ತು ಸ್ವಲ್ಪ ಎಳೀರಿ ಈ ಥರ. ಲಾಸ್ಟ್ ಬಂದಾಗ ನೋಡಿ ತೋರಿಸ್ತಾ ಇದ್ದೀನಲ್ಲ, ನೋಡಿ ನಂದು ಪೂರ್ತಿ ಆಯಿತು. ಲಾಸ್ಟ್ ಬಂದಾಗ ಒಂದು ಸತಿ ಗಂಟು ಹಾಕ್ಕೊಬಿಡಿ. ಆ ಬಟ್ಟೆನ ಹಿಡ್ಕೊಂಡು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ 2-3 ಗಂಟು ಹಾಕ್ಬಿಡಿ. ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡಿಬಿಡಿ. ತಿರುಗಿಸ್ಬಿಟ್ಟೆ ನೋಡಿ ತಟ್ಟೆ. ಇವಾಗ ರಬ್ಬರ್ ಬ್ಯಾಂಡ್ ಹಾಕಿದ್ರಲ್ಲ, ಇದನ್ನು ತೆಗೆದುಬಿಟ್ಟು ನೀವು ಬೇಕಾದರೆ ಹಿಂಗೆ ಬಿಡ್ಬೋದು,
ಆದರೆ ಬಟ್ಟೆ ಸ್ವಲ್ಪ ಉದ್ದ ಜಾಸ್ತಿ ಇದೆಯಲ್ಲ, ಇದನ್ನು ಕಟ್ ಮಾಡಿಬಿಡಿ. ನೋಡಿ ಒಂದಷ್ಟು ಉದ್ದ ಕಟ್ ಮಾಡಿಬಿಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಬಟ್ಟೆನೂ ಕಟ್ ಮಾಡಿಬಿಟ್ಟು ಮತ್ತೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಇಲ್ಲ ಎಕ್ಸ್ಟ್ರಾ ಇರೋ ಬಟ್ಟೆ ನಮಗೆ ಇಲ್ಲಿ ಹಾಗೆ ನೋಡೋಕ್ಕೆ ಚೆನ್ನಾಗಿದೆ ರೌಂಡಾಗಿ ಅಂತಂದರೆ ನೀವು ಹಂಗೆ ಬಿಡ್ಬೋದು. ಇಲ್ಲ ನಮಗೆ ಆ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಆ ಬಟ್ಟೆ ನೋಡೋಕ್ಕೇನು ಚೆನ್ನಾಗಿಲ್ಲ, ನಮಗೆ ಬೇಡ ಅನ್ನೋರು ಏನು ಮಾಡಬೇಕಂತ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಒಂದಷ್ಟು ಉದ್ದ ಬಟ್ಟೆ ಬಿಡಿ, ಜಾಸ್ತಿ ಲಾಸ್ಟ್ಗೂ ಕಟ್ ಮಾಡಿಬಿಡ್ಬೇಡಿ. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ರೌಂಡ್ ಫುಲ್ ಕಟ್ ಮಾಡಿಬಿಡಿ. ಎಷ್ಟು ಅಂದರೆ ಎಕ್ಸ್ಟ್ರಾ ಎಷ್ಟು ಬಟ್ಟೆ ಇದೆಯೋ ಅಷ್ಟು ಬಟ್ಟೆನೂ ಸುತ್ತಲೂ ಕಟ್ ಮಾಡಿದ್ದಾದಮೇಲೆ ಒಂದಷ್ಟು ಉದ್ದ ಬಟ್ಟೆ ಬಿಟ್ಟಿರ್ತೀರಲ್ಲ, ಈ ಬಟ್ಟೆಗೆ ನೀವು ಒಂದು ಸೇಫ್ಟಿ ಪಿನ್ ಹಾಕ್ಕೊಬಿಡ್ಬೇಕು. ನೋಡಿ ತೋರಿಸ್ತೀನಿ. ಒಂದು ಸೇಫ್ಟಿ ಪಿನ್ ಹಾಕ್ಕೊಬಿಟ್ಟು ನಾವು ಫಸ್ಟೇ ಮಾಡಿಟ್ಟಿದ್ವಲ್ಲ ಈ ಪ್ರಿಲ್ಸ್ ಥರ ಇದ್ರ ಒಳಗಡೆಗೆ ಸೇರಿಸ್ಬಿಡ್ಬೇಕು. ನೋಡಿ ಇದ್ರ ಒಳಗಡೆಗೆ ಕಾಣಿಸ್ತೀರ ನೋಡ್ಕೊಳ್ಳಿ, ಈ ಥರ ಕಾಣಿಸ್ತೀರ ಒಳಗಡೆಗೆ ಸೇರಿಸ್ಬಿಟ್ಟು ಆ ಸೇಫ್ಟಿ ಪಿನ್ ತೆಗೆದುಬಿಡಿ. ನೀಟಾಗಿ ಒಳಗಡೆಗೆ ಬಂದುಬಿಡ್ದೀರ ಸೇರಿಸ್ಬಿಡಿ. ಮತ್ತು ಸೇಫ್ಟಿ ಪಿನ್ ತೆಗೆದುಬಿಡಿ, ಕಾಣಿಸ್ದಿರೋ ಒಳಗಡೆಗೆ ಸೇರಿಸ್ಬಿಡಿ. ಸೇಮ್ ನಾನು ಇವಾಗ ವಿಡಿಯೋದಲ್ಲಿ ಹೆಂಗೆ ತೋರಿಸಿದ್ನಲ್ಲ, ನೀವು ಎಲ್ಲ ಬಟ್ಟೆ ಪೀಸಸ್ಗೂ ನೋಡಿ ಈ ಥರ ಸೇಫ್ಟಿ ಪಿನ್ ಹಾಕ್ಕೊಬಿಡ್ಬೇಕು ಮತ್ತು ಒಳಗಡೆಗೆ ಸೇರಿಸ್ಬೇಕು. ಇಲ್ಲ ನಮಗೆ ಹಿಂಗೆ ನೋಡೋಕ್ಕೆ ನೋಡಿ ಈ ಥರ ರೌಂಡಾಗಿ ನೋಡೋಕ್ಕೆ ಹಂಗೆ ಚೆನ್ನಾಗಿದೆ, ನಾವು ಹಂಗೆ ಬಿಡ್ತೀವಿ, ನಮಗೆ ಬೇಡ ಅನ್ನೋರು ಬೇಕಾದರೆ ನೋಡೋಕ್ಕೆ ಹಂಗೆ ಚೆನ್ನಾಗಿದ್ರೆ ಹಂಗೆ ಬಿಟ್ಬಿಡಿ. ಇಲ್ಲ ನಮಗೆ ಬೇಡ, ಆ ಎಕ್ಸ್ಟ್ರಾ ಬಟ್ಟೆ ಪೀಸ್ನೂ ನಾವು ಒಳಗಡೆಗೆ ಸೇರಿಸ್ಬಿಡ್ತೀವಿ, ನೋಡೋಕ್ಕೆ ಚೆನ್ನಾಗಿಲ್ಲ ನಮಗೆ ಅನ್ನೋರು ಮಾತ್ರ ಸೇಮ್ ನಾನು ವಿಡಿಯೋದಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಸೇಫ್ಟಿ ಪಿನ್ ಹಾಕ್ಕೊಂಡು ಒಳಗಡೆಗೆ ಈ ಥರ ಸೇರಿಸ್ಕೊಬಿಡ್ಬೇಕು. ಮತ್ತು ಸೇಫ್ಟಿ ಪಿನ್ ತೆಗೆದುಬಿಡಬೇಕು. ಹಿಂಗೆ ಎಲ್ಲ ಇವಾಗ ನಾವು ಕಟ್ ಮಾಡಿದ್ವಲ್ಲ ಬಟ್ಟೆ ಪೀಸಸ್ನು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಿಬಿಡಿ. ಹಿಂಗೆ ಮಾಡೋದ್ರಿಂದ ನಿಮಗೆ ಬಟ್ಟೆ ಪೀಸ್ ಎಕ್ಸ್ಟ್ರಾ ಕಟ್ ಮಾಡಿದ್ದೀರಿ ಅಂತ ಅನಿಸಲ್ಲ. ಒಳಗಡೆಗೆ ಸೇರಿಸ್ಬಿಟ್ಟಿರ್ತೀರಲ್ಲ ಹಿಂಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಬಟ್ಟೆ ಪೀಸ್ ಹಂಗೆ ಇದ್ರೂ ನೋಡೋಕ್ಕೆ ಚೆನ್ನಾಗೇ ಇದೆ, ಇದು ನಿಮ್ಮ ಚಾಯ್ಸು. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನಿಧಾನವಾಗಿ ಮಾಡ್ಕೊಳ್ಳಿ. ನೋಡಿ ಮತ್ತೆ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಒಳಗಡೆಗೆ ಸೇರಿಸೋದಷ್ಟೇ. ಇದು ತುಂಬ ಸುಲಭ. ನೀವೇ ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಟೈಮ್ ನನಗೇನು ತಗೊಳ್ಳಿಲ್ಲ, ನನಗೊಂದು 15 ನಿಮಿಷ ತಗೊಂತಷ್ಟೇ ಈ ಮಾಡೋದಕ್ಕೆ. ಎಲ್ಲ ಮಾಡಿದ್ದು ಅಂದರೆ ವೇಸ್ಟ್ ಬಟ್ಟೆ ಇತ್ತಲ್ಲ ಇದರಲ್ಲಿ ನಾನು ಮಾಡೋದು ನಿಮ್ಗೆ ತೋರಿಸಿರೋದು. ಸುತ್ತಲೂ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಇದನ್ನು ಕಟ್ ಮಾಡಿ ಒಳಗಡೆಗೆ ಸೇರಿಸ್ಬಿಟ್ಟೆ. ನೋಡಿ ಲಾಸ್ಟಲ್ಲಿ ಸೇಫ್ಟಿ ಪಿನ್ ತೆಗೆದುಬಿಡಿ. ನೋಡಿ ಫ್ಲವರ್ ಮ್ಯಾಟ್ ರೆಡಿ ಆಯಿತು. ನಾವು ವಾಸೆಲ್ಲ ಇಡೋಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಇಲ್ಲ ಟೀಪಾಯ್ ಮೇಲೆ ಹಿಂಗೆ ಮ್ಯಾಟ್ ಹಾಕ್ತೀವಲ್ಲ, ಸಿಂಪಲ್ಲಾಗಿ ನೀವೇ ಮಾಡ್ಕೋಬೋದು. ನನ್ನ ಹತ್ರ ಇದ್ದಿದ್ದು ಮೆರೂನ್ ಮತ್ತು ವೈಟ್ ಕಲರಲ್ಲಿ ತೋರಿಸಿದ್ದೀನಲ್ಲ, ನೀವು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಮಾಡ್ಕೋಬೋದು. ಇಲ್ಲ ಬೇರೆ ಕಾಂಬಿನೇಷನ್ ಅಂದರೆ ನಿಮ್ಮ ಕರ್ಟನ್ಸು ಇವೆಲ್ಲ ಮ್ಯಾಚಿಂಗೇ ನಮಗೆ ಇದ್ರ ಮೇಲೆ ನಾವು ಮ್ಯಾಟ್ ಮಾಡ್ಕೊತೀವಿ. ಒಬ್ಬೊಬ್ರಿಗೆಲ್ಲ ಕಲರ್ ಮ್ಯಾಚಿಂಗೇ ಇರಬೇಕು. ಆ ಕಾಂಬಿನೇಷನಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ತುಂಬ ಸುಲಭ. ಹಳೆ ಬಟ್ಟೆಗಳು ನಿಮ್ಮ ಮನೇಲಿ ಸಾಮಾನ್ಯವಾಗಿದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.